ಸಾಹಿತ್ಯದಿಂದ ಅವ್ರನ್ನ ಯಾರೋ ಟೀಕೆ ಮಾಡಬೇಕು, ಯಾರನ್ನ ಬೈಬೇಕು, ಯಾರನ್ನ ಅವಮಾನ ಮಾಡಬೇಕು ಅನ್ನೋ ಯಾವ ಉದ್ದೇಶಗಳಿರಲಿಲ್ಲ. ಬಸವ ತತ್ವವನ್ನು ಈ ನೆಲದಲ್ಲಿ ಬಿತ್ತಬೇಕಂತ ಅಪೇಕ್ಷೆ ಅವರಿಗಿತ್ತು. ಒಂದ್ಸಲ ಹಿಂಗೆ ವೇದಿಕೆ ಮೇಲೆ ಕೂತಿದ್ವಿ, ನಾ ಕೆಳಗೆ ಕುಂತಿದ್ದೆ. ಒಬ್ಬ ಸ್ವಾಮೀಜಿಗಳು ಕೂಡ ಬಹಳ ಚಂದ ನಗ್ಕಂತ ಅಡ್ಕಂತ ಕುಂತಿದ್ರು ವೀರನಗೌಡರು. ಸಹಜವಾಗಿ ನಾ ಕೆಳಗೆ ಬಂದು ಕೇಳಿದೆ, ಮುಚ್ಚೆ ನೀ ಯಾರು ಕೂಡ ಬೆರೆಯಲ್ಲ ಅಷ್ಟು, ಆ ಸ್ವಾಮೀಜಿಗಳು ನಡ್ಕಂತ ಮಾತಾಡಕತ್ತಿದ್ದಿ, ಅಷ್ಟು ಚಲೋ ಅವ್ರ ಸ್ವಾಮಿಗಳಂತ ನಾ ಅಂದೆ. ನನಗೇನು ಗೊತ್ತಲ್ಲ ಅಂತಂದ. ಮತ್ತು ಅವ್ರು ಕೂಡ ಚಲೋ ಇದ್ದಿಲ್ಲಪ್ಪ, ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಿ, ನಗ್ದಿದ್ದು ಇಬ್ಬರು ಅಂದೆ. ಲೇ ನನಗೆ ಗೊತ್ತಿಲ್ಲ, ನನಗೆ ಕೂಡ ಇದ್ದಾಗ ಏನು ಎಷ್ಟು ಒಂದು ತಾಸಿದ್ನಿಲ್ಲ, ನಕ್ಕಂತಿದ್ದೆ, ಇದು ಮಾತ್ರ ನನಗೆ ಗೊತ್ತದೆ, ಹಿಂದೆ ಹೆಂಗಾನ ಗೊತ್ತಿಲ್ಲ, ಮುಂದೆ ಹೆಂಗತನ ಗೊತ್ತಿಲ್ಲ. ಅಂದರೆ ಅವ್ರು ಹೇಳ್ತಿದ್ರು, ಒತ್ತಾಯದಿಂದ ಯಾರಿಗೂ ಬ್ರಹ್ಮಚರ್ಯವನ್ನು ಪಾಲಿಸ್ರಿ, ಸನ್ಯಾಸವನ್ನು ಸ್ವೀಕರಿಸಿ ಅಂತ ಹೇಳಬಾರ್ದು. ಇದು ನಮ್ಮ ಬಸವ ತತ್ವದಲ್ಲಿ ಇಲ್ಲವೇ ಇಲ್ಲ. ಇಲ್ಲರ ತಂದು ಯಾರು ಇಟ್ಟಿದ್ರನ್ನ ಅಗತ್ಯ ಇಲ್ಲ. ಇದು ಯಾರೋ ವಾಲಂಟ್ರಿಲಿ ಐಚ್ಛಿಕವಾಗಿ ನಾವು ಅದು ಸನ್ಯಾಸಿ ಆಗಿರ್ತೀವಿ, ಮದುವೆ ಮಾಡಿಕೊಳ್ಳೋದು ಸರಿಯಪ್ಪ. ಸುಮ್ಮನೆ ತಗೊಂಡು ಮುಂದೆ ಯಾಕೆ ತೋರ್ತೀರಿ ಇದನ್ನ? ಇದರಿಂದ ನಮ್ಮ ತತ್ವಗಳಿಗೆ ಹಿನ್ನಡೆ ಆಗ್ತದೆ ಅಂತ ಹೇಳ್ತಿದ್ರು. ಬಹುಶಃ ಇದು ಇವತ್ತು ನಮಗೆ ಅನೇಕ ದೃಶ್ಯ ಮಾಧ್ಯಮಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತೈತೆ. ಈಗ ಬಹಳ ಮಂದಿ ಒಳ್ಳೊಳ್ಳೆ ಕೆಲಸ ಮಾಡಿದಾರೆ. ಇಡೀ ಅವ್ರ ಆಯುಷ್ಯವನ್ನು ಇದಕ್ಕೆ ಕಳೆದಾರ. ಎಲ್ಲ ಕಡೆಗಳು ಈ ಸೆಂಟರ್ಗಳನ್ನು ಮಾಡ್ಯಾರ, ಬಸವ ತತ್ವವನ್ನು ಪಸರಿಸ್ಯಾರ. ಅದರಲ್ಲಿ ಎರಡು ಮಾತುಗಳಿಲ್ಲ. ಅವ್ರ ವಚನ ಗೀತೆಗಳನ್ನ ಹಾಡಿಸ್ಯಾರ, ಅನೇಕ ನಾಟಕಗಳೆಲ್ಲ ಕಡೆ ಇಡೀ ರಾಜ್ಯ ತುಂಬ ಓಡಾಡಿತ್ತು. ಆದರೆ ಒಂದು ಸಣ್ಣ ತಪ್ಪಿನ ಕಾರಣಕ್ಕಾಗಿ ಇಡೀ ಅವರ ಭವಿಷ್ಯ ಮತ್ತು ಬಸವ ತತ್ವವನ್ನು ನೆಚ್ಚಿದಂಥವ್ರಿಗೆ ಸ್ವಲ್ಪ ಅವಮಾನ ಆಗೋಂಗೆ ರೀತಿ ಆಯಿತು. ಇದು ಯಾಕೆ ಮಾಡ್ಬೇಕು ನಾವು? ಇದು ಮಾಡಬಾರ್ದಲ್ಲ. ಇದ್ರ ಬಗ್ಗೆ ಅವರು ಆಲೋಚನೆ ಮಾಡೋದಲ್ಲ, ನಾವು ಆಲೋಚನೆ ಮಾಡೋ ಭಕ್ತರು. ಸ್ವಾಮೀಜಿಗಳಾದ್ರೆ ಹಿಂಗೆ ಇರ್ಬೇಕಂತ ನಾವೇನು ಮಾಡ್ತೀವಲ್ಲ, ಅದು ನಮಗೆ ತಪ್ಪಿದೆ. ಇಲ್ಲಿ ಕೂಡ ನೋಡಿ, ಶರಣರ ಬಸವಣ್ಣವ್ರ ಮದುವೆ ಆಗಿಲ್ವಾ, ಹಡಪದಪ್ಪನವ್ರ ಮದುವೆ ಆಗಿಲ್ಲ, ಅಂಬಿಗರ ಚೌಡಣ್ಣವ್ರ ಮದುವೆ ಆಗಿಲ್ಲ. ಯಾರೋ ಒಬ್ರಿಬ್ರು ಬಿಟ್ಟಾರಪ್ಪ, ಬಿಡ್ಲಿ, ಅವ್ರು ಬಿಟ್ಟರು, ಅವ್ರ ಐಚ್ಛಿಕದು. ಅವ್ರು ನಾವು ಪರ್ಸನಲ್ ಯಾಕೆ ನಾವು ತೊಗೊಂಡು ಇಲ್ಲಿ ಇದು ಮಾಡಬೇಕು? ಹೀಗಾದರೆ ನಮ್ಮ ತತ್ವ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಇದು ವಿಕಸನಗೊಳಿಸ್ಬೇಕು. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸರಿ, ಅವ್ರು ನಮ್ಮಂಗೆಲ್ಲ, ಅವ್ರು ನಮ್ಮಂಗೆ ಮನುಷ್ಯರು ತಾನೆ. ನಮ್ಗೆ ಹೆಂಗೆ ಆಸೆ ಆಕಾಂಕ್ಷೆಗಳು ಎಲ್ಲ ಇರ್ತಾವೆ, ಅವ್ರಿಗೆ ಇರ್ತಾವಲ್ಲ, ಅವ್ರ ಮನುಷ್ಯರಲ್ಲ ಅವರು. ಅದನ್ನು ಅರ್ಥ ಮಾಡಿಕೊಳ್ಬೇಕು. ತತ್ವಕ್ಕಾಗಿ ಯಾರು ಟೊಂಕ ಕಟ್ಟಿ ನಿಂತಾರ ಅವ್ರ ಜೊತೆಗೆ ನಾವು ನಿಲ್ಲಬೇಕು. ಅದೊಂದನೇ ಗೌಣ ಅಂತ ಮಾಡಬಾರ್ದು. ಒಂದು ವೇಳೆ ನೋಡ್ರಿ, ಅದು ಕಾಮ ಕೆಟ್ಟದಾಗಿತ್ತಂದ್ರೆ ಆ ದೇವರು ನಮ್ಮಲ್ಲಿ ಯಾಕೆ ಸೃಷ್ಟಿ ಮಾಡಿದವನು? ಅವನಿಗೆ ದೂಷಣೆ ಮಾಡ್ಬೇಕಾಯ್ತು ನಾವು. ಹೆಣ್ಣು ಕನಿಷ್ಠ ಇತ್ತಂದ್ರೆ ಹೆಣ್ಣನ್ನು ಯಾಕೆ ಸೃಷ್ಟಿ ಮಾಡಿದವನು? ಯಾಕೆ ಮಾಡಿದ? ಇದು ನಾವು ಪ್ರಶ್ನೆ ಮಾಡ್ಬೇಕಲ್ಲ. ಅದಕ್ಕೆ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದವಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದವಳು ಮಾಯೆ, ಇದು ಆವ ಪರಿಯಲ್ಲಿ ಕಾಡಿತ್ತು ಮಾಯೆ. ಈ ಮಾಯೆಯ ಅಳವಡೆ ಎನ್ನಳವಲ್ಲ. ಈ ಮಾಯೆ ಅಂದ್ರೆ ಕಳೆವಡೆ ಎನ್ನಳವಲ್ಲ. ಇದು ಮಾಯೆ ಅಂದ್ರೆ ವೈದಿಕರ ಮಾಯೆ ಅಲ್ಲ. ಇಲ್ಲಿ ಮಾಯೆ ಅಂದ್ರೆ ಇಲ್ಲಿ ಪ್ರೀತಿ ಅಂತ ಅರ್ಥ. ಈ ವೈದಿಕರ ಮಾಯೆ ಒಳಗಡೆ ಹೆಣ್ಣು ಮಾಯೆ, ಮುಟ್ಟಬೇಡ್ರಿ, ಅವ್ರಿಗೆ ಸನ್ನಿಪ ಹೋಗ್ಬೇಡ್ರಿ, ಸುಟ್ಟು ಬಿಡ್ತೀರಿ ನೀವು. ಆಕೆ ಚಂಚಲೆ, ನಮ್ಮ ಚಂಚಲೆ ಅವರಲ್ಲ, ನಾವು ಚಂಚಲೆ ಆಗ್ತಂದು ಅವರು ನಮಗಿಲ್ಲ. ಹೆಣ್ಮಗಳ ಮೇಲೆ ಆರೋಪಿಸ್ತೀವಿ ಆಕೆ ಚಂಚಲೆ ಅಂತ. ಆಕೆ ಚಂಚಲಲ್ಲ, ಆಕೆ ನೋಡಿ ಚಂಚಲೆ ನಾವು ಆಗ್ತೀವಿ. ಯಾರು ಚಂಚಲೆ? ಅಸಲಿ ನಮ್ಮೊಳಗಡೆ ಧೈರ್ಯನೇ ಇಲ್ಲ. ಅಸಲಿ ಪುಕ್ಕವ್ರು ನಾವಿದ್ದೀವಿ, ಅಸಲಿ ಮೋಸಗಾರರು ನಾವಿವಿ. ಆದರೆ ಅದೆಲ್ಲ ಹೆಣ್ಮಕ್ಳು ತಲೆ ಕಟ್ತೀವಿ. ಇದನ್ನ ಹೋಗ್ಬೇಕು. ಇದು ಬಸವಣ್ಣವ್ರು ಹೋಗ್ಲಾಡಿಸ್ಯಾರ. ಇದು ಅರ್ಥ ಮಾಡಿಕೊಳ್ಬೇಕು ನಾವು. ಈ ಮಾಯೆಯ ಅಳವಡೆ ಎನ್ನಳೋ ಇದು ನೋಡ್ರಿ, ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅಪ್ಪ ಬಸವಣ್ಣವ್ರೆ. ನಾವ್ಯಾರೋ ಒಬ್ಬರು ಮೂರು ಸ್ವಾಮಿಗಳು ಬಿಟ್ಟರು ಅಂತಂದ್ರೆ ನಾವು ಒಪ್ಪಕ್ಕೆ ಸಾಧ್ಯನಾ? ಒಪ್ಪಬೇಕಾ? ಆಲೋಚನೆ ಮಾಡ್ಬೇಕಲ್ಲ ನಾವು ಕೂಡ. ಇವೆಲ್ಲವೂ ಸಣ್ಣ ಸಣ್ಣ ಸಂಗತಿಯಾಗಿ ಕಾಣ್ತಿರ್ಬೋದು. ಇವೆಲ್ಲ ನಮ್ಮ ತತ್ವ ಪ್ರಸಾರಕ್ಕೆ ಅಡ್ಡಿಯಾಗಿವೆ, ಮುಳ್ಳು ಬೇಲೆಯಾಗ್ಯಾವು ಕೆಲವು ಕಡೆ. ಅದನ್ನು ಹೋಗಲಾಡಿಸುವಂಥ ಕೆಲಸ ಮಾಡ್ಬೇಕು. ನನಗೆ ಭಾಳಷ್ಟು ಜನ ಮಠಾಧೀಶರು ಭಾಳ ಅತ್ಯಂತ ಆತ್ಮೀಯರದಾರ. ಕೆಲವ್ರು ಹೇಳ್ತಾರೆ, ಏನಪ್ಪ ವಯಸ್ಸಾಯ್ತಪ್ಪ ವಿಶ್ವರಾಜ್ಯ, ಈಗ ಏನು ಮಾಡಪ್ಪ, 60 ಆಯ್ತಪ್ಪ, ಏನು ಬಿಡು, ಆಯ್ತಾ ಮೊದಲಿದ್ದದ್ದು ಇದು ಹೇಳಿದೆ ಮಾಡ್ಕೊಂತಿದ್ವಿ ಅಂತಾರೆ. ಸುಳ್ಳಲ್ಲ ಇದು ಹೇಳೋದು. ಅಪಹಾಸ್ಯ ಮಾಡಕತ್ತಿನ ಈ ಮಾತನ್ನು ಹೇಳಕತ್ತಿಲ್ಲ. ಅವ್ರ ಮೇಲೆ ಪ್ರೀತಿ ಕಾಳಜಿಗಳಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ಗೌರವದಿಂದಲೇ ಈ ಮಾತನ್ನು ಹೇಳ್ತಾ ಇದ್ದೀನಿ. ತಿದ್ದಿಕೊಳ್ಬೇಕಾದ ಅವರಲ್ಲ, ನಾವು ಬದಲಾಗಬೇಕು. ಆಮೇಲೆ ಪ್ರತಿ ಹೆಜ್ಜೆಗೂ ನಾವು ನಿಯಮಗಳನ್ನು ಮಾಡ್ತೀವಿ, ನಿತ್ಯಗಳನ್ನು ಮಾಡ್ತೀವಿ. ಅದು ಅಗತ್ಯ ಇಲ್ಲ ನಮಗೆ. ಅಂದು ಇಂದು ಮತ್ತೊಂದನೇ ಬೇಡ, ದಿನವೆಂದೇ ಶಿವ ಶರಣೆಂಬವಂಗೆ, ದಿನವೆಂದೇ ಹರ ಶರಣೆಂಬವಂಗೆ ಅಂತ ಶರಣ ಹೇಳರ. ವಾರ ತಿಥಿ ಮಿತಿ ನಾವೆಲ್ಲವುಗಳನ್ನು ಮೀರಿದವರು ನಾವು. ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು, ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು, ಪುರಾಣ ಮಾರ್ಗವ ಮೀರಿದ ಮಹಾಪೌರಾಣಿಕರು ಲಿಂಗವಂತರು. ಲಿಂಗವಂತರ ನಡೆ ನುಡಿ ಭಿನ್ನ ಕಾಣಿಬೋ ಅಂತ ನಗೆಮಾರಿ ತಂದೆ ಹೇಳ್ತಾರೆ ಖಚಿತವಾಗಿ. ಇಷ್ಟು ಒಂದು ಉನ್ನತವಾದ ಒಂದು ಸ್ಥಾನ ಇದೆ, ಉನ್ನತವಾದ ಒಂದು ಗೌರವ ನಮ್ಮ ಬಗ್ಗೆ ಶರಣ ಇಟ್ಕೊಂಡಿದ್ದಾರೆ. ಅದನ್ನು ನಾವ್ಯಾರೂ ಬಲ್ಲಿಪಾಲನೆ ಮಾಡಲಿಕ್ಕೆ ರೆಡಿ ಆಗ್ತದೆ. ನಿಜಕ್ಕೂ ಆತಂಕದ ಸಂಗತಿನೇ ಇದು. ಕೊರಳಗ ಬೇಕಾದಷ್ಟು ಲಿಂಗ ಇರ್ತದ, ಮತ್ತೆ ಎಲ್ಲ ಗುಡಿಗಳಿಗೆ ಹೋಗರೆ, ಎಲ್ಲ ಗುಡಿಯಾಗ ನೋಡ್ತೀವಿ ಲಿಂಗಾಯತರು ಇರ್ತಾರೆ ಹಂಗೆ ಹೆಚ್ಚು ಕಡಿಮೆ. ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಎಡಗಾಲದ ಪಾದರಕ್ಷೆ ಕಂಡು ಲಡಲಡನೆ ಹೊಡಿ ಅಂದದ್ದು ನಂಬಿಗರ ಚೌಡ. ಸಾಕು ಮುಂದೆ ವಚನ. ಆದ್ರೆ ನಾವು ಲಿಂಗನ ಕಟ್ಕೊಂತೀವಿ,
ಆ ಕಡೆ ಆ ದೇವ್ರ ಸಂಬಂಧ ಇಟ್ಕೊಂಡಿರ್ತೀವಿ. ದೇವ್ರ ಸಂಬಂಧ ಇಟ್ಕೊಳ್ಳೋಕೆ ಏನು ಮಾಡಕ್ಕೆ ಸಾಧ್ಯನೋ? ಎಲ್ಲೇ ಒಂದು ಕಡೆ ನಿನ್ನೆ ಮೊನ್ನೆ ನೋಡಿದೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ, ಕಾಲಿಗೆ ಬೀಳೋದು ದೊಡ್ಡದಲ್ಲ, ನಿನ್ನ ಕಾಲ ಮೇಲೆ ನಿಂದ್ರೆ ನೀ ದೊಡ್ಡದಂತ ಅಂಬೇಡ್ಕರ್ ಹೇಳ್ತಾರೆ. ಕಾಲಿಗೆ ಬೀಳೋದು ದೊಡ್ಡದಲ್ಲ, ಎಂತ ಬ್ಯೂಟಿಫುಲ್ ನೋಡ್ರಿ. ಒಂದು ಮಾತಂತಲ್ಲ, ಮಾತು ಮುತ್ತಿನ ಹಾರ ಅಂತಲ್ಲ, ಇದು ಮುತ್ತಿನ ಹಾರನೇ ಇದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ನೋಡ್ರಿ ಅಂಬೇಡ್ಕರ್ ಅವರು ಮಾತು ಹೆಂಗಿದೆ ನೋಡ್ರಿ. ಕಾಲಿಗೆ ಬಿಡೋದಲ್ಲ, ನಿನ್ನ ಕಾಲಿ ಮೇಲೆ ನೀನು ನಿಂತ್ಕೊಳ್ಳೋದು ಭಾಳ ದೊಡ್ಡದು. ನಿನಗೆ ನೀನೇ ಬೆಳಕಂತ ಹೇಳ್ತಕ್ಕಂಥ ಬುದ್ಧ ಹೇಳ್ತಕ್ಕಂಥದ್ದು. ತನ್ನ ಮುಂದಿನ ದೀವಿಗೆಯನ್ನು ತಾನೇ ಮುಡಿಸಿಕೊಳ್ಳದ ದೇವರು ನನ್ನ ಬದುಕಿನ ದೀವಿಯನ್ನು ಮುಡಿಸಬಲ್ಲನೆ ಅಂಬೇಡ್ಕರ್ ಅವ್ರು ಕೇಳ್ತಾರೆ. ತನ್ನ ಮುಂದಿನ ದೀಪ ತಾನು ಮುಡಿಸಬಲ್ಲ, ನನ್ನ ದೀಪ ಏನು ಮುಡಿಸ್ತದ? ಅವು ನಾವು ತಂದು ದೇವರುಗಳು, ರೊಕ್ಕ ಕೊಟ್ಟು ತಂದೀವಿ, ಖರೀದಿ ತಂದೀವಿ. ಅರಗು ತಿಂದು ಕರಗುವ ದೈವವ, ಉರಿಯ ಕಂಡರೆ ಮುರುಟುವ ದೈವವ, ಅಂಜಿಕೆಯಾದರೆ ಹೂಳುವ ದೈವವ, ಅವಸರ ಬಂದರೆ ಮಾರುವ ದೈವವ, ಎಂತೂ ಸರಿ ಎಂಬೆನಯ್ಯ. ಇವು ಕಾಕಪುಗ್ಗ ದೇವರಿಂದ ನಾವು ಬೆನ್ನತ್ತೀವಿ. ಅಸಲಿ ದೇವರು ಬೇರೆ. ಅದು ಆತ್ಮಸಾಕ್ಷಿನ ದೇವರು, ಪ್ರೀತಿ ವಿಶ್ವಾಸಗಳ ದೇವರು. ಅವನು ಗಾಳಿಯಾಗಿ ತೂರಿ ಬಿಟ್ಟಿವಿ, ಆ ದೇವರು ರೊಕ್ಕ ಕೊಟ್ಕೊಂಡು ಕಳ್ಕತ್ತೀವಿ. ಈಗ ನಾವು ನೋಡ್ತೀವಲ್ರಿ, ನಾವೊಬ್ಬ ಫೋಟೋಗ್ರಾಫರ್ ಅಂದ್ರೆ ಫೋಟೋ ಫ್ರೇಮ್ ಹಾಕ್ಯಾರದಾರ ನಮ್ಮ ಸಂಬಂಧಾಗ. ಅವ್ರಿಗೆ ಕೇಳಿದೆ, ಇದೇ ರೇಟಪ್ಪ ಅಂತ ಕೇಳಿದೆ, ದೇವ್ರ ಫೋಟೋ ಸುಮ್ಮನೆ ತಮಾಷೆಗೆ. ಇದೆಷ್ಟು ರೇಟ್ ಅಂತಂದ್ರು. ಅದೆಷ್ಟು ಅಂತೆ, ಅದಷ್ಟು ರೇಟ್ ಅಂತ. ಒಂದೇ ದೇವ್ರೆ, ಅದಕ್ಕೆ ಫ್ರೇಮ್ ಚಲೋ ಅದ, ಇದಕ್ಕೆ ಫ್ರೇಮ್ ಸ್ವಲ್ಪ ಕನಿಷ್ಠ ಅದು. ಅವ ದೇವ್ರು ಮಾರ್ತೇನೆ ಅಂತೆ, ನಾನೇಕೆ ಮಾರಲಿಲ್ಲ ಮತ್ತು ರೇಟಕ್ಕೂ ಯಾರು ಕೊಡ್ತಾರಂತ. ದೇವ್ರು ಮಾರಕತ್ತೀವಿ ನಾವು. ದೇವ್ರ ಫೋಟೋಗಳನ್ನ ಕಟ್ಟಾಕಿ ದುಡ್ಡಿಗೆ ಮಾರಕತ್ತೀವಿ. ದೇವ್ರು ಮಾರ ನಾವು, ಅವರು ನಮಗಿಲ್ಲ. ಮಾರಾಟಕ್ಕೆ ಸಿಗತ್ತ ದೇವರು. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ನನ್ನ ಕನಸದಲಕ್ಕೆ ಬಂದು ಚುಡುತ್ತಾದಿರ. ಇದು ನಮ್ಮ ಕೈಯಾಗಿ ಇಟ್ಕೊಂಡಿವಿ, ಆ ದೇವ್ರಿಗೆ ನಾವು ಕಂಡಿವಿ.